Hello everyone, I am Santosh. Today we are going to discuss the very important part in DBMS, that is when not to use a DBMS. ಹಂಗಂದ್ರೆ DBMS ಅನ್ನ ಯಾವಾಗ ಯೂಸ್ ಮಾಡಬಾರ್ದು ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಹಂಗಂದ್ರೆ ಡೇಟಾನ ಸ್ಟೋರ್ ಮಾಡೋಕ್ಕೆ ಓನ್ಲಿ DBMS ಈಸ್ ನಾಟ್ ದ ಸೊಲ್ಯೂಷನ್. DBMS ಒಂದು ಸೊಲ್ಯೂಷನ್ ಅಲ್ಲ. ಡೇಟಾನ ಸಿಸ್ಟಮೆಟಿಕಲಿ ಸ್ಟೋರ್ ಮಾಡೋಕ್ಕೆ ವಿ ಹ್ಯಾವ್ ಅದರ್ ಸಿಂಪಲ್ ಅಪ್ಲಿಕೇಶನ್ಸ್ ಲೈಕ್ ಎಕ್ಸೆಲ್ ಅಥವಾ ಗೂಗಲ್ ಶೀಟ್ ಅಲ್ಲಿನೂ ನಾವು ಯೂಸ್ ಮಾಡ್ಬೋದು. ಬಟ್ ವೈ ವಿ ನೀಡ್ DBMS ಅದು ನಾವು ಅಡ್ವಾಂಟೇಜಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ DBMS ಯಾಕೆ ಯೂಸ್ ಮಾಡಬಾರ್ದು ಮೋಸ್ಟ್ಲಿ ಅಂದರೆ ಇಟ್ ಈಸ್ ಎಕ್ಸ್ಪೆನ್ಸಿವ್. ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಫಾರ್ ಎಕ್ಸಾಂಪಲ್, ಎಲ್ಲರೂ ನೀವು ಯುನಿಫೈಡ್ ಕಾಲೇಜ್ ಇಂಟರ್ಫೇಸ್ ಯೂಸ್ ಮಾಡ್ತಾ ಇದ್ರಿ, ದಟ್ ಈಸ್ UUCMS ಮೀನ್ಸ್ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅದನ್ನು ಸೆಟಪ್ ಆಗೋಕ್ಕೆ ಅಟ್ಲೀಸ್ಟ್ 15 crores ಇನಿಷಿಯಲ್ ಕಾಸ್ಟ್ ಇದೆ. ಅದರಲ್ಲಿ ನಿಯರ್ಲಿ 40 lakh ಸ್ಟೂಡೆಂಟ್ಸ್ ಡೇಟಾನ ಅವರು ಸ್ಟೋರ್ ಮಾಡಿದ್ದಾರೆ. ಬಟ್ ಅಷ್ಟು ನಮಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಒಂದೊಂದು ಸಾರಿ. ಆ್ಯಂಡ್ ಅಷ್ಟು ಲಾರ್ಜ್ ಅಪ್ಲಿಕೇಶನ್ ಅದು ಇರಲಿಲ್ಲ ಅಂದರೆ ನಾಟ್ ನೆಸಸರಿ ಟು ಯೂಸ್ DBMS. ಆ್ಯಂಡ್ ಲಾಸ್ಟ್ ಬಜೆಟಲ್ಲಿ ಮತ್ತೆ 30 crores UUCMS ಅಪ್ಗ್ರೇಡ್ಗೋಸ್ಕರ ಅವರು ಕೊಟ್ಟಿದ್ದಾರೆ. ಮೀನ್ಸ್ ಲಾರ್ಜ್ ಬಜೆಟ್ ಇರಲಿಲ್ಲ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಹ್ಯಾವ್ DBMS ಆಸ್ ಎ ಸೊಲ್ಯೂಷನ್. ಓಕೆ, ಲೆಟ್ ಅಸ್ ಡಿಸ್ಕಸ್ ವೆನ್ ನಾಟ್ ಟು ಯೂಸ್ DBMS. ಓಕೆ, ಹಂಗಂದರೆ ನಮಗೆ ಯಾವತ್ತು DBMS ಒಂದು ಸೊಲ್ಯೂಷನ್ ಆಗೋದಿಲ್ಲ. ಲಾರ್ಜ್ ಡೇಟಾ ಸೆಟ್ಸ್ ಇದ್ದಾಗ ಯು ಕ್ಯಾನ್ ಗೋ ಫಾರ್ DBMS. ಓಕೆ, ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್ ವೆನ್ ನಾಟ್ ಟು ಯೂಸ್ ಎ DBMS. ಸಿ, ವೆರಿ ಸ್ಮಾಲ್ ಪ್ರಾಜೆಕ್ಟ್ಸ್ or simple data ಇದ್ದಾಗ don't use DBMS. Very small projects or simple data ಇದ್ದಾಗ don't use DBMS. ಹಂಗಂದ್ರೆ ಏನು? if you only need to store few list of records, ಸ್ವಲ್ಪ ರೆಕಾರ್ಡ್ಸನ್ನು ನೀವು ಸ್ಟೋರ್ ಮಾಡಬೇಕು ಅನ್ಕೋತಿರ್ತೀರಿ. ಫಾರ್ ಎಕ್ಸಾಂಪಲ್, ಆ ಕಿರಾಣ ಶಾಪಲ್ಲಿ ಅವರು ಶಾಪ್ ಕೀಪರ್ ಏನು ಮಾಡ್ತಿರ್ತಾರೆ, ಡೈಲಿ ಸೇಲ್ಸ್ ಎಷ್ಟಾಗಿದೆ ಅನ್ನೋದನ್ನು ಒಂದು ಶೀಟಲ್ಲಿ ಸ್ಟೋರ್ ಮಾಡ್ತಾ ಇರ್ತಾರೆ. ಆ ಡೈಲಿ ಸೇಲ್ಸ್ ಸ್ಟೋರ್ ಮಾಡೋಕ್ಕೆ ವಿ ಮೇ ನಾಟ್ ನೀಡ್ DBMS ಅವಶ್ಯಕತೆ ಇಲ್ಲ. ಅಲ್ಲಿ ಭಾಳ ಅಂದರೆ ಒಂದು 200 ಐಟಮ್ಸು 300 ಐಟಮ್ಸ್ ಡೇಟಾನ ಸ್ಟೋರ್ ಮಾಡ್ತಿರ್ತಾರೆ. ದಟ್ ಈಸ್ ಇನಫ್. ಸಿಂಪಲ್ ಫೈಲ್ ಸಿಸ್ಟಮ್ ಈಸ್ ಇನಫ್. ಅದಕ್ಕೆ DBMS ಅನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಇಫ್ ಯು ಓನ್ಲಿ ನೀಡ್ ಟು ಸ್ಟೋರ್, ಐ ವಿಲ್ ರೈಟ್, ಇಫ್ ಯು ಓನ್ಲಿ ನೀಡ್ ಟು ಸ್ಟೋರ್ few list of records ಅಂದರೆ ಕಡಿಮೆ ಡೇಟಾನ ನೀವು ಸ್ಟೋರ್ ಮಾಡ್ತಾ ಇದ್ರೆ ಎ ಸಿಂಪಲ್ ಫೈಲ್ ಸಿಸ್ಟಮ್ ಲೈಕ್ ಎಕ್ಸೆಲ್ ಅಥವಾ ನೀವು ಗೂಗಲ್ ಶೀಟು ಕ್ಲೌಡಲ್ಲಿ ಸ್ಟೋರ್ ಮಾಡ್ತಾ ಇದ್ರಿ ಅಂದರೆ ಅದನ್ನು ಯೂಸ್ ಮಾಡ್ಬೋದು. ದಟ್ ಈಸ್ ಇನಫ್. ಗೂಗಲ್ ಶೀಟ್ಸ್ ಮೈಟ್ ಬಿ ಫಾಸ್ಟರ್ ಆ್ಯಂಡ್ ಚೀಪರ್. ಆವಾಗ ನಮಗೆ DBMS ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಸಮ್ ಸೆಟ್ ಆಫ್ ಡೇಟಾನ ಸ್ಟೋರ್ ಮಾಡ್ತಾ ಇರ್ತೀವಿ. ಸಿಂಪಲ್ ಅಪ್ಲಿಕೇಶನ್ಸ್ ಲೈಕ್ ಎಕ್ಸೆಲ್ ಅಥವಾ ಗೂಗಲ್ ಶೀಟ್ಸಲ್ಲಿ ನಾವು ಡೇಟಾನ ಸಿಸ್ಟಮೆಟಿಕಲಿ ಸ್ಟೋರ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್, ಒಬ್ಬ ಶಾಪ್ ಕೀಪರ್ ಡೈಲಿ ಸೇಲ್ಸ್ ಡೇಟಾನ ಸ್ಟೋರ್ ಮಾಡ್ತಿರ್ತಾರೆ ಎಕ್ಸೆಲಲ್ಲಿ. ದಟ್ ಈಸ್ ಫೈನ್. ಓಕೆ, ದ ನೆಕ್ಸ್ಟ್ ವೆನ್ ನಾಟ್ ಟು ಯೂಸ್ DBMS ಅಂತ ಹೇಳೋಕ್ಕೆ ಮತ್ತೆ other reasons are single user and low volume applications. Single user and low volume applications ಅಂದರೆ ನೀವು ಡೇಟಾನ ನಿಮಗೆ ಪರ್ಸ್ನಲ್ ಯೂಸ್ಗೋಸ್ಕರ ಡೇಟಾನ ಸ್ಟೋರ್ ಮಾಡಿ ಯೂಸ್ ಮಾಡೋರು ಇದ್ರೆ ಅಂದರೆ ಆವಾಗ ಡೋಂಟ್ ಯೂಸ್ DBMS. ಆ್ಯಂಡ್ ಲೋ ವ್ಯಾಲ್ಯೂಮ್ ಅಪ್ಲಿಕೇಶನ್ಸ್ ಅಂದರೆ ಲಾರ್ಜ್ ಡೇಟಾ ಇರಲಿಲ್ಲ, ಲೆಸ್ ವ್ಯಾಲ್ಯೂಮ್ ಡೇಟಾ ಇದ್ದರೆ ಡೋಂಟ್ ಯೂಸ್ DBMS. ಫಾರ್ ಎಕ್ಸಾಂಪಲ್, ಒಬ್ಬರು ಅಡ್ರೆಸ್ಸನ್ನು ಸ್ಟೋರ್ ಮಾಡ್ಕೋತಿರ್ತಾರೆ ಅಥವಾ ಫೋನ್ ನಂಬರ್ಸನ್ನು ಅವರು ಟೈಪ್ ಮಾಡಿ ಸ್ಟೋರ್ ಮಾಡ್ಕೋತಿರ್ತಾರೆ, ಅಡ್ರೆಸ್ ಬುಕ್ ಯೂಸ್ ಮಾಡ್ತಿರ್ತಾರೆ. ಅಲ್ಲಿ ಅದು ಅವರಿಗೋಸ್ಕರ ಅವ್ರು ಯೂಸ್ ಮಾಡೋ ಒಂದು ಅಪ್ಲಿಕೇಶನ್.
ಅಲ್ಲಿ ವಿ ಮೆ ನಾಟ್ ನೀಡ್ DBMS. DBMS ಸೊಲ್ಯೂಷನ್ ಅವಶ್ಯಕತೆ ಇಲ್ಲ. ಒಂದು ಯಾವುದೋ ಸಿಂಪಲ್ ಆ್ಯಪಲ್ಲಿ ನಾವು ಎಲ್ಲರದ್ದು ಅಡ್ರೆಸ್ಸನ್ನು ಸ್ಟೋರ್ ಮಾಡಿ ಇಡಬಹುದು. ಇಫ್ ಓನ್ಲಿ ಒನ್ ಪರ್ಸನ್ ಈಸ್ ಎಕ್ಸೆಸಿಂಗ್ ದ ಡೇಟಾ ಆ್ಯಂಡ್ ಡೇಟಾ ವ್ಯಾಲ್ಯೂಮ್ ಈಸ್ ವೆರಿ ಸ್ಮಾಲ್, a DBMS may not be the best choice. Okay, I'll write if only one person is accessing the data and data volume is very small and data volume is very small ಅಂದರೆ ಸೆಟ್ ಆಫ್ ಡೇಟಾ, ಸೆಟ್ ಆಫ್ ಐಟಮ್ಸ್ ಏನು ಸ್ಟೋರ್ ಮಾಡ್ತಾ ಇರ್ತೀರಿ ಅದು ಕಡಿಮೆ ಇದ್ದರೆ ಎ DBMS may not be the best choice. DBMS ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಪರ್ಸನಲ್ ಅಡ್ರೆಸ್ ಬುಕ್ ಆ್ಯಪ್ ಯೂಸ್ ಮಾಡ್ತಾ ಇರ್ತೀರಿ, ಅದಕ್ಕೆ DBMS ಅವಶ್ಯಕತೆ ಇಲ್ಲ. ಅದನ್ನ ಯಾರು ಬೇರೆದವ್ರು ಯೂಸ್ ಮಾಡ್ತಾನೂ ಇರೋದಿಲ್ಲ. ನೀವು ನಿಮಗೆ ಅನುಕೂಲ ಆಗಲಿ ಅಂತ ಒಂದು ಅಡ್ರೆಸ್ಸಸ್ ಎಲ್ಲ ಬರೆದಿಡ್ತಾ ಇರ್ತೀರಿ. ಆ್ಯಂಡ್ ಅದು ಭಾಳ ಜಾಸ್ತಿನೂ ಇರೋದಿಲ್ಲ. ಭಾಳ ಅಂದರೆ ಒಂದು 50, 60, 70 ಮೆಂಬರ್ಸ್ದ ಅಡ್ರೆಸ್ಸನ್ನು ನೀವು ಸ್ಟೋರ್ ಮಾಡ್ತಾ ಇರ್ತೀರಿ. ಆವಾಗ ನಮಗೆ DBMS ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಕಾಸ್ಟ್ ಸೆನ್ಸಿಟಿವ್ ಸಿನಾರಿಯೋಸ್. ಅಂದ್ರೆ ಏನು? ಇಫ್ ಯು ಹ್ಯಾವ್ ವೆರಿ ಲೋ ಬಜೆಟ್ ಇದ್ದಾಗ ಡೋಂಟ್ ಗೋ ಫಾರ್ DBMS. DBMS licensing, maintenance and hardware can be very costly. And if the budget is very small, a simple file-based system may be sufficient. ಫಾರ್ ಎಕ್ಸಾಂಪಲ್, ನಾವು ಅಟೆಂಡೆನ್ಸ್ ಸ್ಟೋರ್ ಮಾಡೋಕ್ಕೆ ಒಂದು ಎಕ್ಸೆಲ್ ಯೂಸ್ ಮಾಡ್ಕೋಬೋದು. ನೋ ನೀಡ್ ಆಫ್ ಯೂಸಿಂಗ್ DBMS ಫಾರ್ ದ್ಯಾಟ್. ನಾವೇನು 1,00,000 ಜನದ ಅಟೆಂಡೆನ್ಸ್ ಅಂತೂ ತಗೋತಾ ಇರೋಂಗಿಲ್ಲ. ಭಾಳ ಅಂದರೆ 100 ಸ್ಟೂಡೆಂಟ್ಸ್, 200 ಸ್ಟೂಡೆಂಟ್ಸ್. ಓಕೆ, ಅದನ್ನು ಅಟೆಂಡೆನ್ಸ್ ತಗೊಳ್ಳೋಕ್ಕೆ ವೆರಿ ಸಿಂಪಲ್ ಅಪ್ಲಿಕೇಶನ್ ಐ ಕ್ಯಾನ್ ಯೂಸ್ ವಿಚ್ ಆರ್ ವೆರಿ ಫ್ರೀಲಿ ಅವೈಲೇಬಲ್. ಅದಕ್ಕೋಸ್ಕರ DBMS ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, DBMS licensing, maintenance and hardware to store the data. Hardware can be costly. And if the budget is small, a simple file-based application might be sufficient. A simple file system or file-based application is sufficient. ಅವಾಗ DBMS ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ನಾವು ಕಾಲೇಜಲ್ಲಿ ಅಟೆಂಡೆನ್ಸ್ ತಗೋತಾ ಇರ್ತೀವಿ, ಅದಕ್ಕೆ ಸಿಂಪಲ್ ಅಪ್ಲಿಕೇಶನ್ ನಾವು ಯೂಸ್ ಮಾಡ್ತೀವಿ. ಅದಕ್ಕೆ DBMS ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್, ಶಾರ್ಟ್ ಲಿವ್ಡ್ ಆ್ಯಂಡ್ ಥ್ರೋ ಅವೇ ಅಪ್ಲಿಕೇಶನ್ಸ್. ಶಾರ್ಟ್ ಲಿವ್ಡ್ ಆ್ಯಂಡ್ ಥ್ರೋ ಅವೇ ಅಪ್ಲಿಕೇಶನ್ಸ್ ಅಂದ್ರೆ ಏನು? ಶಾರ್ಟ್ ಲಿವ್ಡ್ ಅಂದರೆ ಡೇಟಾನ ಪರ್ಮನೆಂಟ್ ಆಗಿ ನೀವು ಸ್ಟೋರ್ ಮಾಡ್ತಾ ಇರೋದಿಲ್ಲ. ಆವಾಗ ಡೋಂಟ್ ಯೂಸ್ DBMS. ಇಫ್ ದ ಸಿಸ್ಟಮ್ ವಿಲ್ ಬಿ ಯೂಸ್ಡ್ ಫಾರ್ ಓನ್ಲಿ 1 day, 2 day. ಫಾರ್ ಎಕ್ಸಾಂಪಲ್, 1 day ನೀವು ಕಾಲೇಜ್ ಫೆಸ್ಟ್ ಮಾಡ್ತಾ ಇರ್ತೀರಿ, ಅಲ್ಲಿ ಇವೆಂಟ್ ರಿಜಿಸ್ಟ್ರೇಷನ್ಗೆ ಅವ್ರೇನು ಬರ್ತಾರೆ ಕ್ಯಾಂಡಿಡೇಟ್ಸ್, ಅವ್ರದ್ದು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಒಂದು ನಿಮಗೆ ಸಿಸ್ಟಮ್ ಬೇಕಾಗುತ್ತೆ. ಅಲ್ಲಿ DBMS ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ 1 ದಿನದ ಮಟ್ಟಿಗೆ ರಿಜಿಸ್ಟ್ರೇಷನ್ ಪರ್ಪಸ್ಗೆ DBMS ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಗೋ ಫಾರ್ ಅದರ್ ಅಪ್ಲಿಕೇಶನ್ಸ್ ಲೈಕ್ ಇವನ್ MS ವರ್ಡಲ್ಲಿ ನೀವು ಮಾಡ್ಬೋದು, ಎಕ್ಸೆಲಲ್ಲಿ ಸಿಸ್ಟಮೆಟಿಕಲಿ ಸ್ಟೋರ್ ಮಾಡ್ಬೋದು. ದೇ ಆರ್ ಇನಫ್. ಓಕೆ, ಇಫ್ ದ ಸಿಸ್ಟಮ್ ವಿಲ್ ಬಿ ಯೂಸ್ಡ್ ಫಾರ್ ಓನ್ಲಿ
a day or other 2 days. Setting up a DBMS is very wasteful process. Okay, I'll write. ಅಂದರೆ ಡೇಟಾನ ನೀವು ಟೆಂಪ್ರರಿ ಆಗಿ 1 day 2 ಡೇಗೋಸ್ಕರ ಯೂಸ್ ಮಾಡೋರಿದ್ರಿ ಅಂದರೆ ಇಫ್ ದ ಸಿಸ್ಟಮ್ ವಿಲ್ ಬಿ ಯೂಸ್ಡ್ ಓನ್ಲಿ ಫಾರ್ a day or 2 days, then setting up a DBMS is wasteful process. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ನೀವು ಕಾಲೇಜಲ್ಲಿ ಒಂದು ಯಾವುದೋ ಇವೆಂಟ್ ಮಾಡ್ತಾ ಇರ್ತೀರಿ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿರುತ್ತೆ ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ಸಿಸ್ಟಮಲ್ಲಿ. ಅಲ್ಲಿ DBMS ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಸಿಂಪಲ್ ಅಪ್ಲಿಕೇಶನ್ಸ್ ಲೈಕ್ ಎಕ್ಸೆಲಲ್ಲಿನೂ ನೀವು ಯೂಸ್ ಮಾಡ್ಬೋದು, ಅಥವಾ ಕ್ಲೌಡ್ ಅಪ್ಲಿಕೇಶನ್ಸ್ ಕೂಡ ನೀವು ಯೂಸ್ ಮಾಡಿರಿ ಕಾಲೇಜ್ ಫೆಸ್ಟಲ್ಲಿ. ಅಲ್ಲಿ DBMS ಸೆಟಪ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ವಿ ಹ್ಯಾವ್ when security and backup are not important. When security and backup of the data are not important, ಆವಾಗ ನೀವು DBMS ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅಷ್ಟೇ ನನಗೆ ಹೈ ಸೆಕ್ಯೂರಿಟಿ ಕೊಟ್ಟು ಆ ಡೇಟಾನ ಸ್ಟೋರ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅಥವಾ ಇವನ್ ಆ ಡೇಟಾ ಟೆಂಪ್ರರಿ ಸ್ಟೋರ್ ಮಾಡ್ತಾ ಇರ್ತೀನಿ, ಬ್ಯಾಕಪ್ಗೂ ಕೂಡ ನನಗೆ ಅವಶ್ಯಕತೆ ಇರೋದಿಲ್ಲ, ಆವಾಗ ನೀವು DBMS ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇಫ್ ಯು ಸಿ ಸೋ ಮೆನಿ ಅಪ್ಲಿಕೇಶನ್ಸ್ ಲೈಕ್ ಇನ್ಸ್ಟಾಗ್ರಾಮ್, ಅವರೆಲ್ಲ ಡೇಟಾಬೇಸ್ ಸಿಸ್ಟಮ್ಸ್ ಯೂಸ್ ಮಾಡೇ ಮಾಡ್ತಾರೆ. ಬಿಕಾಸ್ ಹ್ಯೂಜ್ ಲಾರ್ಜ್ ವ್ಯಾಲ್ಯೂಮ್ ಆಫ್ ಡೇಟಾ ವಿಲ್ ಬಿ ಎಂಟರಿಂಗ್ ಎವ್ರಿ ಸೆಕೆಂಡ್. ಅವ್ರ ಪ್ರಕಾರ ಪ್ರತಿ ಸೆಕೆಂಡಿಗೆ ನಿಯರ್ಲಿ 70 ಪೋಸ್ಟ್ ಇನ್ಕ್ಲೂಡಿಂಗ್ ವಿಡಿಯೋ ಆ್ಯಂಡ್ ಫೋಟೋಸ್ ಅಪ್ಲೋಡ್ ಆಗ್ತಿರ್ತವೆ ಅಂತ ಹೇಳ್ತಾರೆ. ಅಂದರೆ 4000 ಪೋಸ್ಟ್ಸ್ಗಳು ಪ್ರತಿ ಮಿನಿಟ್ಗೆ ಆ್ಯಡ್ ಆಗ್ತಿರ್ತವೆ. ಅದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಡೆಫಿನೆಟ್ಲಿ ವಿ ನೀಡ್ DBMS. ವಿದೌಟ್ DBMS ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, got it? ಅರ್ಥ ಆಯ್ತಲ್ಲ, ವೆನ್ ನಾಟ್ ಟು ಯೂಸ್ DBMS. If you want to ask any question, you can comment. And if you are new to the channel, please subscribe and share the video. Thank you.